ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚ ಅನೇಕಧಾಯ ಶರದೌ ವಾಚನ್ನ ಸದ್ದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಅಮಾವಾಸ್ಯೆ ತಿಥಿ ಮಖ ನಕ್ಷತ್ರ. ಈ ದಿವಸ ಸೋಮವಾರ ಅಮಾವಾಸ್ಯೆ ಸೇರಿದೆ. ಬಹಳ ವಿಶಿಷ್ಟವಾದದ್ದು. ಶ್ರಾವಣ ಮಾಸದಲ್ಲಿ ಇಂಥದ್ದೊಂದು ಏರ್ಪಾಡಾಗಿರೋದು ತುಂಬ ವಿಶೇಷ. ಸೋಮವಾರ ವ್ರತ ಅದು ವಿಷ್ಣುವಿನ ಮಾಸದಲ್ಲಿ ಬಂದಿದೆಯಲ್ಲ, ಈ ಶ್ರಾವಣ ಮಾಸ ವಿಷ್ಣುವಿನ ಮಾಸ ಅಂತ ನಾವು ಪರಿಗಣಿಸ್ತೀವಿ ಸಾಮಾನ್ಯವಾಗಿ. ಯಾಕೆಂದರೆ ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ, ಅಲ್ಲಿ ಪೌರ್ಣಮಿ ಬರುತ್ತದೆ. ಆ ಕಾರಣಕ್ಕಾಗಿ ವಿಷ್ಣು ಈ ಮಾಸದಲ್ಲಿ ಅವನ ಒಂದು ಶಕ್ತಿ ಪಸರಿಸಿರುತ್ತೆ ಅಂತ. ಇನ್ನು ಈ ಕೊನೆಯ ದಿವಸ, ಈ ಮಾಸದ ಕೊನೆಯ ದಿವಸ ಸೋಮವಾರ ಬಂದಿದೆ, ಅದು ಅಮಾವಾಸ್ಯೆಯಾಗಿದೆ. ಇದು ಸಾಮಾನ್ಯವಾಗಿ ಸೋಮವಾರ ವ್ರತ ನೋಡಿ, ಸೋಮವಾರ ಶಿವನ ವಾರದಲ್ಲಿ ಅಮಾವಾಸ್ಯೆ ಬಂದರೆ ವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಹೇಳುತ್ತೆ ಆ ವ್ರತ. ಅಶ್ವತ್ಥ ನಾರಾಯಣನ ಪ್ರಾರ್ಥನೆ ಮಾಡಬೇಕು ಅಂತಕ್ಕಂಥದ್ದು. ಈ ವ್ರತದಲ್ಲಿ ಅಶ್ವತ್ಥ ವೃಕ್ಷದ ಬುಡದಲ್ಲಿ ನಾರಾಯಣನ ವಿಗ್ರಹವನ್ನು ಅಥವಾ ಪಟವನ್ನು ಇಟ್ಟು ಅವನಿಗೆ 108 ಪತ್ರೆ, 108 ಪುಷ್ಪಗಳಿಂದ 108 ಫಲಗಳನ್ನು ಸಮರ್ಪಣೆ ಮಾಡಬೇಕು. 108 ಪ್ರದಕ್ಷಿಣೆಯನ್ನು ಹಾಕಬೇಕು. ಏನು ಇದರ ಫಲ ಅಂತಂದರೆ, ಇದರ ಫಲವನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ ಧರ್ಮರಾಯನಿಗೆ. ಧರ್ಮರಾಯನಿಗೆ ಒಂದು ಸಂಕಟ ಬಂದುಬಿಟ್ಟಿದೆ. ಅಶ್ವತ್ಥಾಮ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟಿದ್ದಾನೆ. ಪಾಂಡವರ ವಂಶವೆಲ್ಲ ನಿರ್ವಂಶವಾಗಿಬಿಡಲಿ ಅಂತ. ಆ ನಾರಾಯಣಾಸ್ತ್ರ ಎಲ್ಲವನ್ನ ಧ್ವಂಸ ಮಾಡಿ ಮೂಲ ಬೇರು ಕುಡಿ ಅಲ್ಲಿಗೆ ಬಂದಿದೆ. ಉತ್ತರೆಯ ಗರ್ಭವನ್ನು ಸ್ಪರ್ಶ ಮಾಡಿದೆ. ಅದು ಮಗು ಇದೆಯಾ ಇಲ್ಲವಾ ಗೊತ್ತಿಲ್ಲ. ಈಗ ವಂಶವೇ ಹೀಗಾಗೋಯ್ತಲ್ಲ, ಮುಂದೆ ಕಥೆ ಏನು ಅಂತ ಕಂಗಾಲಾದಂಥ ಧರ್ಮರಾಯ ಭೀಷ್ಮಾಚಾರ್ಯರನ್ನು ಬಂದು ಕೇಳ್ತಾರೆ. ಪಾಪ ನಿರ್ವಂಚನೆಯಿಂದ ಭೀಷ್ಮಾಚಾರ್ಯರು ಒಂದು ವಿಶಿಷ್ಟವಾದ ವ್ರತ ಇದೆಯಪ್ಪ, ಕಂಗಾಲಾಗಬೇಡ, ಯೋಚನೆ ಮಾಡಬೇಡ, ವಂಶ ನಿರ್ವಂಶ ಆಗಿಬಿಡುತ್ತೆ ಅಂತ ನೀವು ಗಾಬರಿ ಆಗಬೇಡ. ಯಾರು ಅಮಾವಾಸ್ಯೆ ದಿವಸ ಸೋಮವಾರ ಬಂದಿರಬೇಕು, ಆ ದಿವಸ ಅಶ್ವತ್ಥ ವೃಕ್ಷದ ಸಮೀಪದಲ್ಲಿ ವಿಷ್ಣುವನ್ನು ತಾದಾತ್ಮ್ಯತೆಯಿಂದ ಪೂಜೆಯನ್ನು ಮಾಡಿದರೆ, ಅವನಿಗೆ 108 ಬಗೆಯ ಫಲ ಪುಷ್ಪ ಪತ್ರೆಗಳಿಂದ ಆತನನ್ನು ಅರ್ಚಿಸಿದರೆ ತುಂಬ ವಿಶೇಷವಾದ ಸಂತತಿ ಅನುಗ್ರಹಪ್ರದವಾಗಿರತಕ್ಕಂಥ ಒಂದು ವ್ರತ ಇದು. ಬಹಳ ವಿರಳವಾಗಿ ಬರತಕ್ಕಂಥದ್ದು. ಈ ದಿವಸಕ್ಕಾಗಿ ಕಾಯ್ದಿದ್ದು ಪೂಜೆಯನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಇಂಥದ್ದೊಂದು ಸಂದರ್ಭ ಎದುರಾದಾಗ ನೀನು ಈ ಒಂದು ಮಾಸದಲ್ಲಿ ಉತ್ತರೆಯ ಬಳಿ ಈ ಒಂದು ವ್ರತವನ್ನು ಮಾಡಿಸು. ನಿಮಗೆ ಯಾವುದೇ ಕಂಟಕಗಳಿಲ್ಲ, ಯಾವುದೇ ಚ್ಯುತಿ ಇಲ್ಲ, ತೊಡಕಿಲ್ಲ, ಯೋಚನೆ ಮಾಡಬೇಡ ಅಂತ ಹೇಳಿ ಧೈರ್ಯವನ್ನು ತುಂಬಿ ಧರ್ಮರಾಯನಿಗೆ ಬೋಧನೆ ಮಾಡಿದಂಥ ಒಂದು ವಿಶಿಷ್ಟವಾದ ವ್ರತ ಅದು ಭೀಷ್ಮಾಚಾರ್ಯರಿಂದ ಹರಿದು ಬಂದಿದೆ. ಅದು ಯಾರೂ ಮಾಡಬಹುದು. ಯಾರಿಗೆ ಅಪೇಕ್ಷೆ ಇದೆ ಅವರು ಈ ದಿವಸ ನೋಡಿ, ಬಹಳ ವಿಶಿಷ್ಟವಾದ ದಿವಸ. ಅದು ಶ್ರಾವಣ ಮಾಸದಲ್ಲಿ ಬಂದಿರತಕ್ಕಂಥ ಕಾರಣದಿಂದಾಗಿ ತಾವು ಯಾರು ಅಪೇಕ್ಷಿತರಾಗಿದ್ದಾರೋ, ನನಗೆ ಸಂತಾನದ ಅಪೇಕ್ಷೆ ಇದೆ ಅಂತ ಭಾವನೆ, ಅದು ತುಡಿತ ಆಗಿರಬೇಕು. ನಾವು ಹೇಗೆ ಮಗುವನ್ನು ಪಡೆಯಬೇಕು ಅನ್ನೋ ತವಕ ತುಡಿತ ಇರುತ್ತೋ ಆ ರೀತಿಯ ತುಡಿತ ವಿಷ್ಣುವಿನ ಪ್ರಾರ್ಥನೆಯಲ್ಲೂ ಇರಬೇಕು. ಆಗ ಅದು ನಮಗೆ ಫಲವಾಗಿ ಬರುತ್ತೆ. ಹೀಗಾಗಿ ಯಾರು ಅಪೇಕ್ಷಿತರಿದ್ದೀರಿ ಅವರು ಈ ಅಶ್ವತ್ಥ ವೃಕ್ಷದ ಸಮೀಪಕ್ಕೆ ಹೋಗಿ ಅಲ್ಲಿ ನಾರಾಯಣನನ್ನು ಪ್ರತಿಷ್ಠಾಪನೆ ಮಾಡಿ, ಪ್ರತಿಷ್ಠಾಪನೆ ಅಂದರೆ ವಿಗ್ರಹ ತಂದು ಪ್ರತಿಷ್ಠಾಪನೆ ಮಾಡೋ ಅರ್ಥ ಅಲ್ಲ ನಾ ಹೇಳ್ತಾ ಇರೋದು.
ಒಂದು ಪಟವನ್ನಿಟ್ಟು ಅಲ್ಲಿ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ ಆವಾಹನೆ, ಸ್ಥಾಪನೆ, ಪೂಜೆ ಇತ್ಯಾದಿ ಏನು ಬಗೆ ಇದೆ, ಯಾರನ್ನಾದರೂ ಒಬ್ಬರು ಪುರೋಹಿತರನ್ನು ಕೇಳಿದರೆ ಬಹಳ ಚೆನ್ನಾಗಿ ಮಾಡಿಸ್ಕೊಡ್ತಾರೆ. ಅಲ್ಲಿ ಸಂಪನ್ನವಾಗುತ್ತೆ ಯಾರು ಗೊತ್ತಿಲ್ಲ ಅಂದವರು. ಇಲ್ಲ ನನಗೆ ಯಾರ ಅಗತ್ಯ ಇಲ್ಲ, ನಾನೇ ಮಾಡಬೇಕು ಅಂತಂದರೆ ನೀವೇ ಒಂದು ಪಟವನ್ನಿಟ್ಟು 108 ಪತ್ರೆಯಿಂದ ವಿಷ್ಣುವಿನ ನಾಮಾವಳಿಗಳನ್ನು ಹೇಳ್ತಾ ಅಷ್ಟೋತ್ತರ ಸೇವೆಯನ್ನು ಮಾಡಿ. ಪತ್ರೆಯಿಂದ ಪುಷ್ಪದಿಂದ ಸುಗಂಧಭರಿತವಾದ ಪುಷ್ಪಗಳೀಗ ಒಳ್ಳೆಯ ಪುಷ್ಪ ಕಾಲ, ಹೀಗಾಗಿ ಹಲವು ಬಗೆಯ ಪುಷ್ಪ ತಗೊಂಡು ಬಂದು ಅರ್ಚನೆ ಮಾಡಿ 108 ಸಾಧ್ಯವಾದರೆ. ಅಷ್ಟೊಂದು ಹಣ್ಣು ತರಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲಪ್ಪ, ಪರವಾಗಿಲ್ಲ, ವಿಷ್ಣು ಗೊತ್ತಿದೆ ನಿಮ್ಮ ಶಕ್ತಿ ಏನು ಅಂತ ಅವನಿಗೆ, ನಿಮಗಿನ್ನ ಚೆನ್ನಾಗಿ ಅವನಿಗೆ ಗೊತ್ತಿರುತ್ತೆ. ಏನು ಸಾಧ್ಯವಾಗುತ್ತೆ ಅದನ್ನು ಸಮರ್ಪಣೆ ಮಾಡಿ. ತಪ್ಪದೆ ಮಾತ್ರ 108 ಪ್ರದಕ್ಷಿಣೆ ಹಾಕಬೇಕು ಅಂತಿದೆ. ಹೀಗಾಗಿ 108 ಪ್ರದಕ್ಷಿಣೆಯನ್ನು ಅಶ್ವತ್ಥ ಆ ವೃಕ್ಷಕ್ಕೆ ಹಾಕಿ ನಮಸ್ಕಾರ ಸಲ್ಲಿಸಿ ಬಂದರೆ ಖಂಡಿತ ನಿಸ್ಸಂಶಯವಾಗಿ ಇಷ್ಟಾರ್ಥ ಸಿದ್ಧಿ. ಅದು ಯಾವ ಅಪೇಕ್ಷೆಯಿಂದ ಮಾಡಿದ್ದೀರಿ? ಸಂತಾನ ಅಪೇಕ್ಷೆಯಿಂದ ಮಾಡಿದ್ದೀರಿ. ಆ ಅಪೇಕ್ಷೆ ನಿಸ್ಸಂಶಯವಾಗಿ ಸಿದ್ಧಿಯಾಗುತ್ತೆ ಅಂತಕ್ಕಂಥದ್ದು ಭೀಷ್ಮಾಚಾರ್ಯರ ವಚನ. ಹೀಗಾಗಿ ಶ್ರದ್ಧೆಯಿಂದ ಯಾರು ಮಾಡಿದರೆ ಅವರಿಗೆ ವಿಷ್ಣುವಿನ ಕೃಪೆಯಾಗುತ್ತೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಅಂಥದ್ದೊಂದು ಈ ಪುಣ್ಯ ದಿವಸ ನಮ್ಮಲ್ಲಿ ಅಮಾವಾಸ್ಯೆ ವರ್ಜ್ಯ ಅಲ್ಲೇ ಅಲ್ಲ ಅನ್ನೋದಕ್ಕೆ ಇದೊಂದು ವಿಶಿಷ್ಟವಾದ ವ್ರತ. ಕಳೆದ ಬಾರಿ ನಾವು ಆಚರಣೆ ಮಾಡಿದ್ವಿ, ಇದೇ ಕೊನೆಯ ಅಮಾವಾಸ್ಯೆ, ಇದರ 1 ತಿಂಗಳ ಹಿಂದೆ. ಅದು ಜ್ಯೋತಿರ್ಭೀಮೇಶ್ವರ ವ್ರತ. ಅದು ಕೂಡ ಬಹಳ ವಿಶಿಷ್ಟವಾದ್ದು, ಅಮಾವಾಸ್ಯೆಯಲ್ಲೇ ಹೇಳಿದೆ. ಹೀಗೆ ನಮಗೆ ಅಮಾವಾಸ್ಯೆ ಅಥವಾ ಪೌರ್ಣಮಿ ಇವುಗಳ ವ್ಯತ್ಯಾಸ ಕಾಲಕ್ಕಿದೆ, ಪೂಜೆಗಳಿಗೆ ಶ್ರದ್ಧೆಯಿಂದ ಅರ್ಪಿಸ್ತಕ್ಕಂತಹ ಇಂಥ ಭಕ್ತಿಯ ಭಾವನೆಗಳಿಗೆ ಖಂಡಿತವಾಗಿಯೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.